ವರ್ತೂರ್ ಸಂತೋಷ್ ಅವರ ವೈಯಕ್ತಿಕ ಬದುಕು ಕೂಡ ಒಂದಿಷ್ಟು ಸುದ್ದಿ ಆಯ್ತು. ಸೊ ವರ್ತೂರ್ ಸಂತೋಷ್ ಅವರ ಮದುವೆ ಯಾವಾಗ? ಅಂದ್ರೆ ಯಾರೇ ಇರ್ಬೋದು, ಹಳ್ಳಿಗಳಲ್ಲಿರೋರು ಇವತ್ತು ನಮ್ ಒಟ್ಟು ಕುಟುಂಬ, ನಮ್ ದೊಡ್ಡಪ್ಪನವ್ರವ್ರೆ, ಅವರು ನಿರ್ಧಾರ ಮಾಡ್ತಾರೆ. ನಾವ್ ಅವತ್ತಿಂದಾನು ಒಂದ್ ಕುಟುಂಬಗಳಾಗಿ ಹೆಂಗೆ ಅಂತಂದ್ರೆ ದೊಡ್ಡವ್ರು ಹೇಳೋ ಮಾತೇನೇನೆ ಇವತ್ಗೂ ನಾವ್ ಹಂಗೆ ಬಾಳ್ಕೊಂಡ್ ಬಂದಿರೋದು. ಅವ್ರ ನಿರ್ಧಾರ ಇರ್ತದ ಮೇಡಮ್. ಆಮೇಲೆ ವೈಯಕ್ತಿಕ ಇದುಗಳನ್ನೆಲ್ಲ ತಂದು ಪಬ್ಲಿಕ್ ಅಲ್ಲಿ ಹೇಳ್ಕೊಳ ಅಷ್ಟು ದಡ್ಡ ನಾನಲ್ಲ, ಅದ್ ಮಾಡೋದು ಬೇಕಾಗಿಲ್ಲ. ಕೆಲವೊಂದು ವಿಚಾರಗಳಿಗೆ ಏನ ಹೇಳ್ಬಿಟ್ರೆ ನಿಮ್ಮ ಮೀಡಿಯಾದವ್ರೇನೇನೆ ಯಾರ್ಯಾರು ಕುಂಡ್ರಿಸ್ಕೊಂಡ್ ಮಾತಾಡ್ಸಿದಿರೋ ಅವರು ಆ ವ್ಯಕ್ತಿಗಳು ಬಂದು ಕುತ್ಕೊಂಡಿರೋರ್ದು ವಿಚಾರಗಳೇ ನಾನೇ ಕೆಲವೊಂದು ಹೇಳ್ಬೇಕು ಅಂತಂದ್ರೆ ನಾವು ಇದಲ್ಲ, ಅವ್ರದ್ದು ತಪ್ಪುಗಳನ್ನ ನಾವು ಹೇಳಿ ಇದು ಮಾಡಿಕೊಂಡು ಅದ್ರನ್ನ ನಮ್ಮ ಬಾಯಲ್ಲಿ ಇವಾಗ ನಾನು ಗಂಜಲ ಎತ್ಕೊಂಡು ಬಾಯಿ ತೊಳ್ಕೊಬೇಕು. ನಿಮ್ಗೆ ಸ್ಕ್ರಿಪ್ಟೆಡ್ ಅಂತ ಅನ್ಸುತ್ತೆ ಬಿಗ್ ಬಾಸ್? ಖಂಡಿತವಾಗ್ಲೂ ಇಲ್ಲ. ನಾನು ಏನ್ ಹೇಳ್ತೀನಿ ಅಂದ್ರೆ ಮೇಡಮ್, ಕೆಲವರು ಸೋತ್ ಬಿಟ್ಟು ಬಂದ್ಬಿಟ್ಟ ಮೇಲೆ ಈ ಮಾತಾಡಿರೋ ಮಾತುಗಳು ಕೆಲವೊಂದು ಹೇಳ್ಬಾರ್ದು. ಒಂದು ವೇದಿಕೆಗೆ ನಾವು ಹೋದಾಗ ನಮ್ಮನ್ನ ಅಷ್ಟೇ ಚೆನ್ನಾಗಿ ಗೌರವವಾಗಿ ನಡೆದವ್ರೆ. ಸ್ಕ್ರಿಪ್ಟೆಡ್ ಅಂದಿದ್ರೆ ನಾನಂತೂ ಸುಳ್ಳು ಹೇಳೋನಲ್ಲ, ನಾನು ಹೇಳ್ಬಿಡ್ತೀನಿ, ಯಾವುದೂ ಇಲ್ಲ. ಇನ್ನಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ರಿಯಾಲಿಟಿ ಶೋಗೆ ಹೋಗ್ತಾರೆ ಅಥವಾ ಏನಾದ್ರು ಸೀರಿಯಲ್ ಮಾಡ್ತಾರೆ, ಆ ತರ ಬಂದಾಗ ನೀವು ಸೀರಿಯಲ್ ಎಲ್ಲ ಅವಕಾಶ ಸಿಕ್ಕರೆ ಹೋಗ್ತೀರಾ? ಇಲ್ಲ ಮೇಡಮ್, ನಮ್ಮ ಸೀರಿಯಲ್ ಎಲ್ಲ ಹೋಗಿ ನನ್ ಗೆಸ್ಟ್ ರೋಲ್ ತರ ಬಂದ್ರೆ ನಾನು ಸಿರಿಯಾಕ್ ಅವ್ರಿಗೆ ಹೇಳಿದೆ, ಅಕ್ಕ ನಿಮ್ ಸೀರಿಯಲ್ ಅಲ್ಲಿ ಏನಾನ ಇದ್ರೆ ಹೇಳ್ರಿ, ಒಂದ್ ಗೆಸ್ಟ್ ರೋಲ್ ಬಂದ್ ಮಾಡ್ತೀನಿ ನಾನು ಅಂತ. ಯಾಕಂತಂದ್ರೆ ಅದೊಂದು ನಮ್ಗೆ ಕನೆಕ್ಷನ್ ಬಂತಲ್ಲ, ಅದು ಸ್ವಲ್ಪ ಅಲ್ಲೋ ಇಲ್ಲೋ ಹೋಗಿ ಬಂದ್ರೆ ಅದ್ ಇರ್ಲಿ ಅಂತ ಅಷ್ಟೇ. ಇನ್ನು ಡ್ರೋನ್ ಪ್ರತಾಪ್ ಅವರು ಬಂದ ಅಮೌಂಟ್ ಅನ್ನ ಒಂದಿಷ್ಟು ಬಡವರಿ ಮಕ್ಕಳಿಗೆ ಕೊಡ್ತೀನಿ ಅನ್ನೋ ಒಂದು ಮಾತುಗಳನ್ನೆಲ್ಲ ಹೇಳಿದ್ರು ಬರ್ತಾ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈಗ ಅವರು ಒಂದಿಷ್ಟು ಅಂದ್ರೆ ಮೇಡಮ್, ಮಾಡಿದ್ರೆ ಒಳ್ಳೇದೇ, ಆಡಿದ ಮಾತ್ಕ ನಡ್ಕೊಂಡ ಅಂತ ಅನ್ಸ್ಕೊಂತಾರೆ. ಮಾಡ್ಲಿ, ಒಳ್ಳೆ ಕಾರ್ಯ ಮಾಡ್ಲಿ. ಇನ್ನೊಂದಿಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ರಿಯಾಲಿಟಿ ಶೋಗೆ ಹೋಗ್ತಾರೆ ಅಥವಾ ಏನಾದ್ರು ಸೀರಿಯಲ್ ಮಾಡ್ತಾರೆ, ಆ ತರ ಬಂದಾಗ ನೀವು ಸೀರಿಯಲ್ ಎಲ್ಲ ಅವಕಾಶ ಸಿಕ್ಕರೆ ಹೋಗ್ತೀರಾ? ಇಲ್ಲ ಮೇಡಮ್, ನಮ್ಮ ಸೀರಿಯಲ್ ಎಲ್ಲ ಹೋಗಿ ನನ್ ಗೆಸ್ಟ್ ರೋಲ್ ತರ ಬಂದ್ರೆ ನಾನು ಸಿರಿಯಾಕ್ ಅವ್ರಿಗೆ ಹೇಳಿದೆ, ಅಕ್ಕ ನಿಮ್ ಸೀರಿಯಲ್ ಅಲ್ಲಿ ಏನಾನ ಇದ್ರೆ ಹೇಳ್ರಿ, ಒಂದ್ ಗೆಸ್ಟ್ ರೋಲ್ ಬಂದ್ ಮಾಡ್ತೀನಿ ನಾನು ಅಂತ. ಯಾಕಂತಂದ್ರೆ ಅದೊಂದು ನಮ್ಗೆ ಕನೆಕ್ಷನ್ ಬಂತಲ್ಲ, ಅದು ಸ್ವಲ್ಪ ಅಲ್ಲೋ ಇಲ್ಲೋ ಹೋಗಿ ಬಂದ್ರೆ ಅದ್ ಇರ್ಲಿ ಅಂತ ಅಷ್ಟೇ. ಇನ್ನೇನು ನಮ್ಗೇನು ಅದ್ರಲ್ಲೇ ಹೋಗಿ ಮಾಡ್ಬೇಕು ಅನ್ನೋದು ನನ್ಗೇನು ಇಲ್ಲ. ನನ್ಗೆ ಬೇಡ. ನನ್ಗೆ ಹಿಂಗಿರ್ಬೇಕು ಮೇಡಮ್, ಎತ್ತು ದನ ಕರ 24 ಗಂಟೆ ಜನ. ನಾವು ಒಳಗಡೆ ಹೋದಾಗೂ ಪಾಲಿಶ್ಡ್ ಆಗಿ ನಮ್ಮ ಭಾಷೆನೇ ಬಿಟ್ಬಿಟ್ಟು ಬೇರೆ ತರ ನನ್ಗೆ ಮಾತಾಡಕ್ ಬರಲ್ಲ. ನಾನು ಅಲ್ಲೂ ಮಾತಾಡ್ತಾ ಇದ್ದಿದ್ದು ಹಿಂಗೆ. ಬಟ್ ವಿಚಾರಗಳು ಬಂದಾಗ ಟೈಮ್ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರನೇ ನಾನು ವಾಯ್ಸ್ ರೈಸ್ ಮಾಡಿ ಮಾತಾಡಿರೋದು. ವಿಚಾರಗಳೇ ಅಲ್ಲಿ ತಿಳ್ಸಕ್ ಅವಕಾಶ ಇಲ್ಲ ಒಬ್ಬರ ಮೇಲೆ ಇಲ್ದಾಗ ಸುಮ್ಮನೆ ಮಾತಾಡಿ ಏನ್ ಪ್ರಯೋಜನ? ನಾನು ಇರೋದು ಹಂಗೆ. ನನ್ಗೆ ಏನಾದ್ರು ಅವಶ್ಯಕತೆ ಇತ್ತಾ ಮಾತಾಡ್ಬೇಕು, ಅವಶ್ಯಕತೆ ಇಲ್ಲ ಅಂತಂದ ಹತ್ರ ಮಾತಾಡೋದೇನೋ. ಟಾಸ್ಕ್ ಮುಗೀತಾ, ಸೋತ್ರ ಗೆದ್ರ ಮುಗೀತಾ, ಅದನ್ನೇ ಕೊಯ್ಯೋದು. ಸೋತ್ರಿ ಮಾಡಿದ್ರಿ ಮುಗ್ದೋಯ್ತಲ್ವಾ? ನಾವ್ ನೆಕ್ಸ್ಟ್ ಟಾಸ್ಕ್ ಏನ್ ಬರ್ತದೆ ಅದನ್ನ ಏನ್ ಆಡ್ಬೇಕು ಅನ್ನೋದು ಯಾರು ಮಾತಾಡ್ತಾ ಇರಲಿಲ್ಲ. ಇದು ಸೋತಿರೋದು, ಇದು ಹೋಯ್ತು, ಇದಾಯ್ತು. ಅದಕ್ಕೆ ನನ್ಗೆ ಆ ಥರದ್ದು ಆಗಿರೋದ್ರನ್ನ ಪದೇ ಟ್ಯೂನ್ ಕೊಯ್ದ್ರೆ ನನಗೆ ಇಷ್ಟ ಇಲ್ಲ. ನಾನು ಅಲ್ಲೂ ಹಂಗೇನೆ ಇಲ್ಲೂ ಹಂಗೇನೆ. ಇವಾಗ ನೀವು ಕೇಳ್ರಿ ಕೆಲವಾರು ಪ್ರಶ್ನೆಗಳು. ಮುಗೀತು, ಬಿಗ್ ಬಾಸ್ ಮುಗೀತು. ನೆಕ್ಸ್ಟ್ ಏನು ಅಂದ್ರೆ ನೆಕ್ಸ್ಟ್ ರೇಸು, ನೆಕ್ಸ್ಟ್ ಏನು ಮೆರವಣಿಗೆ, ನೆಕ್ಸ್ಟ್ ಅದನ್ನ ಮಾಡೋಣ. ಹಿಂದಿದ್ದು ಮುಗೀತು. ಸ್ವೀಟ್ ಮೆಮೊರಿ ಅಂತ ಹೇಳ್ಬೇಕು ನಾವು. ನಮ್ಮ ಜೀವನದಲ್ಲಿ ಬಿಗ್ ಬಾಸ್ ಅನ್ನೋದು ಅದ್ರದ್ದೊಂದು ಪಾತ್ರ. ಅದ್ರಲ್ಲಿ ಇದ್ದವ್ರು ಎಲ್ರು ನಮ್ ಒಳ್ಳೆ ಸ್ನೇಹಿತರು. ಒಳಗಡೆ ಇದ್ದವಾಗ ಮಾತಾಡೋ ಕೆಳಗಬರು, ಹೊರಗಡೆ ಬಂದು ಎಂತ ಮಾತುಗಳು ಸ್ಟೇಟ್ಮೆಂಟ್ಗಳು ಮಾಡವ್ರೆ. ಅದ್ರ ಉತ್ತರಗಳು ಸಿಕ್ಕೈತೆ ಅಷ್ಟೇ. ನಾನು ಇನ್ನು ಸರ್, ನೀವು ಮನೆ ಒಳಗಡೆ ಅಸಮರ್ಥರಾಗಿ ಎಂಟ್ರಿ ಕೊಟ್ರಿ. ಅದಾದ್ಮೇಲೆ ಒಂದಿಷ್ಟು ಸ್ಟಾರ್ಟಿಂಗ್ ಅಲ್ಲಿ ನೀವು ಅಷ್ಟೆಲ್ಲ ಓಪನ್ ಅಪ್ ಆಗ್ತಿರ್ಲಿಲ್ಲ, ಅಂದ್ರೆ ನಮ್ಗೆ ಅದು ಕಾಣಿಸ್ತಾ ಇರ್ಲಿಲ್ಲ. ಅಥವಾ ಎಡಿಟ್ ಮಾಡಿ ಹಾಕುವಾಗ ಅವರು ಕೆಲವೊಂದಷ್ಟೇ ಹಾಕಿಡ್ತಾರೋ ಏನೋ. ನೆಕ್ಸ್ಟ್ ಬರ್ತಾ ನೀವು ಮಾತಾಡಕ್ಕೆ ಶುರು ಮಾಡಿದ್ವಿ. ನೀವು ನಿಮ್ದೇನಿದೆ ಅದನ್ನ ನೀವು ಮಂಡಿಸ್ತಾ ಇದ್ರಿ ಎಲ್ಲರ ಎದುರುಗಡೆ ಅನ್ನುವಂಥದ್ದು. ನಿಮ್ಗೆ ಸ್ಕ್ರಿಪ್ಟೆಡ್ ಅಂತ ಅನ್ಸುತ್ತೆ ಬಿಗ್ ಬಾಸ್? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಾನು ಏನ್ ಹೇಳ್ತೀನಿ ಅಂದ್ರೆ ಮೇಡಮ್, ಕೆಲವರು ಸೋತ್ ಬಿಟ್ಟು ಬಂದ್ಬಿಟ್ಟ ಮೇಲೆ ಈ ಮಾತಾಡಿರೋ ಮಾತುಗಳು ಕೆಲವೊಂದು ಹೇಳ್ಬಾರ್ದು. ಒಂದು ವೇದಿಕೆಗೆ ನಾವು ಹೋದಾಗ ನಮ್ಮನ್ನ ಅಷ್ಟೇ ಚೆನ್ನಾಗಿ ಗೌರವವಾಗಿ ನಡೆದವ್ರೆ. ಸ್ಕ್ರಿಪ್ಟೆಡ್ ಅಂದಿದ್ರೆ ನಾನಂತೂ ಸುಳ್ಳು ಹೇಳೋನಲ್ಲ, ನಾನು ಹೇಳ್ಬಿಡ್ತೀನಿ, ಯಾವುದೂ ಇಲ್ಲ. ಆ ಬಿಗ್ ಬಾಸ್ ಧ್ವನಿಕ ನನ್ನ ಜೀವನದಲ್ಲಿ ಒಂದು ಮಹತ್ವವಾದ ಸ್ಥಾನ ಕೊಟ್ಟಿದ್ದೀನಿ. ಅದು ಹಂಗೇನೆ, ಯಾವ ಸ್ಕ್ರಿಪ್ಟೂ ಇಲ್ಲ, ಯಾವುದೂ ಇಲ್ಲ. ಎಲ್ಬಿಲ್ ನಾಲ್ಗೆ ಬಾಯಿಗೆ ಬಂದಾಗ ಮಾತಾಡಬಾರ್ದು, ಅವೆಲ್ಲ ಇಲ್ಲ ಮೇಡಮ್. ಟಾಸ್ಕ್ ಯಾವ್ದು ಬರ್ತೈತೆ ಅಂತಾನು ಇಲ್ಲ. ಟಾಸ್ಕ್ ಆಡಿದ ತಕ್ಷಣ ಬರ್ಬೇಕು, ಮುಟ್ಟಂಗಿಲ್ಲ ಅದ್ರನ್ನಂತ ಕೂಡ ಮೆನ್ಷನ್ ಆಗೈತೆ. ಯಾಕಂದ್ರೆ ಅದ್ರ ನೆಕ್ಸ್ಟ್ ಅದೇ ತರ ಟಾಸ್ಕ್ ಇನ್ನೊಂದ್ಸಲಿ ಅದು ಹೆಂಗ್ ಗೊತ್ತಾ ಮೇಡಮ್, ಕ್ರಿಯೇಟಿವ್ ಬಿಗ್ ಬಾಸ್ ಒಳಗಡೆ ಟಾಸ್ಕ್ ಮಾಡ್ತಾ ಇದ್ದವ್ರು ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಅಷ್ಟು ಚೆನ್ನಾಗಿ ಎಲ್ಲರೂ ಆಡತಕ್ಕಂಥ ಗೇಮೇ, ಮಾಡ್ಬೇಕಂತ ಗೇಮೇ ಕೊಡ್ತಾ ಇದ್ದಿದ್ದು. ನನಗೆ ಅಲ್ಲಿ ನೋಡಿ ಮೇಡಮ್, ಟಾಸ್ಕೇ ಆಡ್ಕೊಂಡು ಅದರಿಂದನೇ ಗೆಲ್ಲಬೇಕು ಅಂತಂದ್ರೆ ಎಲ್ಲ ಒಲಿಂಪಿಕ್ಸ್ ಪ್ಲೇಯರ್ಸ್ ಎಲ್ಲ ಬಿಗ್ ಬಾಸ್ ಒಳಗೇನೆ ಇರ್ತಾ ಇದ್ರು ಅಲ್ವಾ? ಅದು ವ್ಯಕ್ತಿತ್ವದ ವಿಮರ್ಶೆ ಆಟ ಅಂತಂದಾಗ ವ್ಯಕ್ತಿತ್ವ ಎಲ್ಲಿ ಸತ್ತೋಗಬೇಕು. ಕೆಲವ್ರದ್ದು ಎಲ್ಲ ಮಾಡಿರೋ
ನಾ ಇಂಥವ್ರೆ ಅಂತವ್ರೆ ಅಂತ ಹೆಸರುಗಳಂತೂ ಹೇಳಲ್ಲ. ಅವ್ರವ್ರು ಮಾಡಿರೋದು ಅವ್ರವ್ರಿಗೆ ಗೊತ್ತು. ನನಗೆ ಗೊತ್ತಾಗ್ತೈತಿ ಕೆಲವೊಂದು. ನಾನು ಹೇಳಿದೀನಿ ನೋಡ್ರಿ, ಏನ್ ಕ್ಯಾಮ್ರಾಗಳೈತಿ ಅಂತ ಮಾಡ್ತಾ ಇರೋದು, ಇದು ಹೊರ್ಗಡೆನು ಹಿಂಗ್ ಮಾಡ್ತಾರ ಅಂತ, ಅದೆಲ್ಲ ನಾನು ಗೊತ್ತಾಗುತ್ತಲ್ಲ ಮೇಡಮ್. ನಾವಾಗಿರೋ ಒಂದು ಶೋ ಅಂತ ಅಂದವಾಗ ನಾವಾಗಿದ್ದೇ ಬರೋಣ, ನಾವಾಗಿದ್ದೇ ಗೆದ್ದು ಬಂದ್ರೆ ಅದ್ರ ಮರ್ಯಾದೆ ಬೇರೆ. ಇವಾಗ ಏನ್ ಮೇಡಮ್ ನೋಡಿದ್ರ, ಅದು ಆ ಪ್ರೀತಿ ಬೇಕು ಮೇಡಮ್ ನಮ್ಗ. ಗೆಲ್ಬೇಕಂತ ಅನ್ಬಿಟ್ಟು ಒಬ್ರನ್ನ ಎತ್ತು ಮಾತಾಡೋದು, ಇನ್ನೊಬ್ರನ್ನ ಕೆಳಗಿಳ್ಸಿ ಮಾತಾಡೋದು, ನಾವೆಲ್ಲೋ ದೊಡ್ಡವ್ರಾಗಬೇಕು ಅನ್ಬಿಟ್ಟು ಪಕ್ಕದಾಗಿರೋನ್ ಸಣ್ಣವನ್ ಮಾಡೋದಲ್ಲ. ನಮ್ ದೊಡ್ಡತನ ಮಾತ್ರ ಹೇಳ್ಕೊಂಡು ಮುಂದಕ್ಕೆ ಬರೋಣ. ನಾನು ಹೇಳೋದು ಕೇಳ್ರಿ, ಅವ್ನ್ ಸಣ್ಣತನ ತೋರ್ಸ್ ನನ್ ದೊಡ್ಡತನ ಹೇಳೋ ಅಂತ ದೊಡ್ಡದೇನೈತೆ? ನನಗೆ ಪ್ರಶ್ನೆ ಮಾಡೋರ್ಗೆ ಅದೇ ಹೇಳೋದು. ನನ್ನ ತಪ್ಪುಗಳು ಹೇಳ್ಕೊಂಡು ನೀವು ಬರಕ್ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಆಗಲ್ಲ. ಅದು ಬಿಟ್ಬಿಟ್ಟು ನಿಮ್ದೇ ಹೇಳ್ಕೊಂಡು ನಿಮ್ ಸಾಧನೆಗಳು ಮಾಡ್ಕೊಂಡು ಬರ್ರಿ ಮುಂದಕ್ಕ. ಎಲ್ಲಾದ್ರೂ ನೋಡಿದ್ರೆ ಮೇಡಮ್ ಒಬ್ರದ್ದು ಎತ್ಕೊಂಡು ನಾನು ಹೇಳಿರೋದು, ಇದ್ರ ಹಿಂದೆ ನಾನು ಆಗ್ಲಿ ನಮ್ಗೆ ಯಾಕೆ ಬೇಕು ಮೇಡಮ್? ಬಾತ್ರೂಮ್ಗೆ ಹೋದ್ರ ಎಲ್ಲಿ ತೊಳ್ಕೊಂಡ್ರಿ ಅಲ್ಲಿ ತೊಳ್ಕೊಂಡು ಹೊರ್ಗಡೆ ಬರ್ತೀವಿ, ನಿಜಾನ? ಎಂತೆಂತ ಏನ್ ಹೇಳ್ಬೇಕು ಅಂತಂದ್ರೆ, ಕುಟುಂಬಗಳು ಅವ್ರಿಗೂ ಐತೆ. ನಮ್ಮ ತಾಯಿ ಹಾಕಿರೋ ಕಣ್ಣೀರು ಒಂದೊಂದು ಹನಿಕೂನು ಬಸವೇಶ್ಪುರ್ ನನ್ನವನಿದ್ರೆ ಉತ್ತರ ಕೊಡ್ತಾವನೆ, ಕೊಡ್ಬೇಕು. ನಾನು ಸಪ್ಲಮ್ಮನ ಹತ್ರ ಕರ್ಪೂರ ಅಣಿಸ್ತೀನಿ. ನಾನು ಏನಾನ ಮೋಸ ಮಾಡಿ ಇದ್ರಾಗ ದುಡ್ಡು ಮಾಡಬೇಕು, ಇಲ್ಲ ಬೇರೆ ಥರ ನಾನು ಮಾಡಬೇಕು ಅಂತ ಏನಾನ ಈ ಅಪ್ಪನವ್ರಿಗೆ ನಾನು ಮೋಸ ಮಾಡಿದರೆ, ಇಲ್ಲ ಜನಗಳನ್ನ ನಾನು ಬಳಸ್ಕೊಂಡಿದ್ರೆ, ಆ ಕರ್ಪೂರ ಅಣಿಸ್ದಾಗ ನನ್ನ ಮನೆಗೆ ದೂರ್ಲಿ ದೇವರು. ಇಲ್ಲ ಅದನ್ನ ನನ್ನನ್ನು ಇಕ್ಕೊಂಡು ಬಳಸ್ಕೊಂಡವ್ರ ಅವ್ರ ಮನೆಗೆ ದೂರ್ಲಿ ಮೇಡಮ್. ರೇಸ್ ಮಾಡ್ದವಾಗ ಮೇಡಮ್ ವಸೂಲ್ ಮಾಡಿ ತಿಂದವ್ರು ಯಾರೋ ಮೈಕ್ ಕೊಟ್ಟು ಕೇಳಿಸಿದೀನಿ, ಹೇಳ್ರಪ್ಪ ಯಾರೋ ಇವ್ರನ್ನ ಕೆಲವ್ರು ಕೊಟ್ಟವ್ರೆ, ಕೊಟ್ಟಿರೋ ಪುಣ್ಯಾತ್ಮದು ಹೇಳಿದೀನಿ ನಾನು, ಯಾರ್ಯಾರು ಕೊಟ್ಟವ್ರೆ ಅಂತ ಕೂಡ ಹೇಳಿದೀನಿ ಮೇಡಮ್. ಈ ರೀತಿ ಏನ್ ಹೇಳ್ತೀನಿ ಅಂತಂದ್ರೆ, ಅದೇ ಕೈಲಾಗದವ್ರು ಏನೂನು ಜೀವನದಲ್ಲಿ ಏನೂನು ಮಾಡಕ್ಕಾಗ್ದಿರ ಇರೋರು ಅಂತ ಹೇಳ್ಬೇಕಷ್ಟೇ. ಹೌದು, ನಿಜ. ಇನ್ನು ವರ್ತೂರ್ ಸಂತೋಷ್ ಅವರ ವೈಯಕ್ತಿಕ ಬದುಕು ಕೂಡ ಒಂದಿಷ್ಟು ಸುದ್ದಿ ಆಯ್ತು. ಸೊ ವರ್ತೂರ್ ಸಂತೋಷ್ ಅವರ ಮದ್ವೆ ಯಾವಾಗ? ಮೇಡಮ್ ನಾನೇನ್ ಹೇಳ್ತೀನಿ ಅಂದ್ರೆ, ಯಾರೇ ಇರ್ಬೋದು ಹಳ್ಳಿಗಳಲ್ಲಿರೋರು ಇವತ್ತು ನಮ್ ಒಟ್ಟು ಕುಟುಂಬ, ನಮ್ ದೊಡ್ಡಪ್ಪನವ್ರವ್ರೆ, ಅವರು ನಿರ್ಧಾರ ಮಾಡ್ತಾರೆ. ನಾವ್ ಅವತ್ತಿಂದಾನು ಒಂದ್ ಕುಟುಂಬಗಳಾಗಿ ಹೆಂಗೆ ಅಂತಂದ್ರೆ ದೊಡ್ಡವ್ರು ಹೇಳೋ ಮಾತೇನೇನೆ, ಇವತ್ತಿಗೂ ನಾವ್ ಹಂಗೆ ಬಾಳ್ಕೊಂಡ್ ಬಂದಿರೋದು. ಅವ್ರ ನಿರ್ಧಾರ ಇರ್ತದ ಮೇಡಮ್. ಆಮೇಲೆ ವೈಯಕ್ತಿಕ ಇದುಗಳನ್ನೆಲ್ಲ ತಂದು ಪಬ್ಲಿಕ್ ಅಲ್ಲಿ ಹೇಳ್ಕೊಳೋ ಅಷ್ಟು ದಡ್ಡ ನಾನಲ್ಲ, ಅದ್ ಮಾಡೋದು ಬೇಕಾಗಿಲ್ಲ. ಅದ್ರಕ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ರೆ ಸರೋಗ್ತದೆ. ಆಮೇಲೆ ಇನ್ನೊಂದು, ನಾನು ಯಾರ ವಿಚಾರನಾದ್ರೂ ನಾನು ಯಾಕೆ ಎತ್ತಲ್ಲ ಅಂತಂದ್ರೆ ಮೇಡಮ್, ಕೆಲವೊಂದು ವಿಚಾರಗಳಿಗೆ ಏನ ಹೇಳ್ಬಿಟ್ರೆ ನಿಮ್ಮ ಮೀಡಿಯಾದವ್ರೇನೇನೆ ಯಾರ್ಯಾರು ಕುಂಡ್ರಿಸ್ಕೊಂಡು ಮಾತಾಡ್ಸಿದ್ರು ಅವರು ಆ ವ್ಯಕ್ತಿಗಳು ಬಂದು ಕುತ್ಕೊಂಡಿರೋರ್ದು ವಿಚಾರಗಳೇ ನಾನೇ ಕೆಲವೊಂದು ಹೇಳ್ಬೇಕು ಅಂತಂದ್ರೆ, ನಾವು ಇದಲ್ಲ ಅವ್ರದ್ದು ತಪ್ಪುಗಳನ್ನ ನಾವು ಹೇಳಿ ಇದು ಮಾಡಿಕೊಂಡು ಅದ್ರನ್ನ ನಮ್ಮ ಬಾಯಲ್ಲಿ ಇವಾಗ ನಾನು ಗಂಜಲ ಎತ್ಕೊಂಡು ಬಾಯಿ ತೊಳ್ಕೊಬೇಕು. ಅವ್ರದ್ದು ಹೇಳಿಸ್ಬಿಟ್ಟಿದ್ರೆ ಹೆಸ್ರು ಹೇಳ್ದಿರೋ ಹೋದ್ರೂ ಅವರು ಇಂಥವ್ರು ಅನ್ನೋದು ನಮಗೆ ಬೇಕಾಗಿಲ್ಲ. ನಾನು ಏನು ಹೇಳ್ತೀನಿ ಅಂತಂದರೆ, ನಮ್ಮದು ನಾವು ನೋಡಿಕೊಂಡು ನಮ್ಮ ಮುಂದೆಗೆ ಏನು ಮಾಡ್ಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಇದ್ದರೆ ನಾವು ಮಾಡೋ ಕಾರ್ಯಗಳು ಕೆಲಸ ಮಾತಾಡ್ಕೊಂಡು ಬರ್ತದೆ. ವರ್ತೂರ್ ಸಂತೋಷ್ ಹಳ್ಳಿಕಾರ್ ಒಡಿಯ ಯಾಕೆ? ಹಳ್ಳಿಕಾರ್ 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 ಜೈ ಹಳ್ಳಿಕಾರ್ ಜೈ ಹಳ್ಳಿಕಾರ್ ಇದೇ ಹೇಳ್ಕೊಂಡು ಬಂದಿರೋದು ಮೇಡಮ್. ವರ್ತೂರ್ ಸಂತೋಷ್ ಜೈ, ವರ್ತೂರ್ ಸಂತೋಷ್ ಜೈ ಅನ್ರಿ ಅಂತ ಎಲ್ಲೂ ಹೇಳ್ಕೊಂಬರಿಲ್ಲ. ಅಭಿಮಾನದಿಂದ ಕರಿತಾ ಇರೋದು, ಅಭಿಮಾನದಿಂದ ಒಡಿಯ ಅಂತ ಕೊಟ್ಟಿರೋದು. ಒಡಿಯ ಅನ್ನೋ ಪದಕ್ಕೆ ಅರ್ಥ ಅದು ಎಷ್ಟು ದೊಡ್ಡ ಪದ ಅದು ಏನ್ ಮೇಡಮ್? ಕೊಟ್ಟವ್ರೆ ಸ್ವೀಕಾರ ಮಾಡಿದ್ದೀನಿ, ಅದು ಅರ್ಥ ಆಯ್ತಾ? ಅದ್ರಕ್ಕೆ ನಾನು ಯಾವತ್ತೂ ನಾನು ಧಕ್ಕೆ ಬರೋ ಕೆಲಸ ನಾನು ಮಾಡಿಲ್ಲ, ನಾನು ಮಾಡೋಕ್ಕೂ ಹೋಗಲ್ಲ. ಅದ್ರಕ್ಕೆ ಪ್ರಶ್ನೆಗಳು ಹಾಕೋರ್ಗೆ ನಾನು ಕೇಳೋದು, ಮಾಡ್ರಪ್ಪ, ಹರಿಯೋ ನೀರಿದು ಮಾಡ್ರಿ, ಈಜು ಹೊಡೀರಿ, ಸಮುದ್ರ ನಿಮ್ ತಾಕತ್ತಿರೋ ಹಂಗೆ ಹೊಡೀರಿ, ಯಾರು ಬೇಡ ಅಂದವ್ರೆ. ಊರ್ಕ್ ಮಾಡ್ರಿ, ಊರ್ಕ್ ಹೋಗಿ ಮಾಡ್ರಿ, ಬೇಡ ಅಂತಿದ್ರ ಮೇಡಮ್. ನಾನು ಹೇಳೋದು ಅರ್ಥ ಮಾಡ್ರಿ. ಯಾಕೆ ವರ್ತೂರ್ ಸಂತೋಷ್ ಇಕ್ಕೊಂಡು ಮಾಡಕ್ ಬರ್ತೀರ? ಯಾಕೆ ನಿಮ್ಗೆ ಏನು ಇಲ್ಲ, ಮಾಡಕ್ಕೇನು ಕೆಲಸ ಇಲ್ಲ? ಹೇಳ್ರಿ. ಇಲ್ಲ ಅಂದ್ರೆ ಹೇಳ್ರಿ, ಇಲ್ಲ ತೋಟದಾಗ ನಾ ಕೊಡ್ತೀನಿ ಕೆಲಸ, ಇಲ್ಲಾಂದ್ರೆ ಇಲ್ಲೇನೇನೆ ಕೊಡ್ತೀನಿ. ರಾಮಚಂದ್ರಪ್ಪನ ಬೇಕಾಗಿದ್ರೆ ಅವ್ರ ಕೆಲಸ ಹೇಳಕ್ಕೆ ಬಿಟ್ಬಿಟ್ಟು ಅವ್ರನ್ನ ಬಿಡ್ತೀನಿ, ಸಗಣಿ ಎತ್ತಾಕ ಅದು ಇದು ಮಾಡ್ಲಿ.